ಈ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು ಓಮ್ನಿ ಡಿಸೈನ್ ತಗೋ ಬಂದಿದ್ದೀವಿ. ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್. ಓಮ್ನಿನಲ್ಲಿ ಈ ತರ ದೊಡ್ಡದಾಗಿ ಟಾಟಾ ಎಸ್ ನಲ್ಲಿ ಯಾವ ತರ ಬರುತ್ತೆ ಸೇಮ್ ಟೈಪ್ ಆಫ್ ಡಿಸೈನ್ ನಾವು ಮಾಡ್ಕೊಟ್ಟಿದೀವಿ. ಗೋಪಾಲ್ ಅಂತ ಕಸ್ಟಮರ್, ಅವರು ಅವ್ರ ಬ್ರದರ್ ಗಣೇಶ್ ಅಂತ ಬಂದು ಬ್ಯಾಂಗ್ಳೂರಿಂದ ಈ ತರ ಒಂದು ಡಿಸೈನ್ ಸ್ಮಾಲ್ ಆಗಿ ಒಂದು ಕ್ಯಾಂಟೀನ್ ಮಾಡ್ಬೇಕಂತ ಇದೀವಿ. ವೆಜ್ ನಲ್ಲಿ ಇಡ್ಲಿ, ದೋಸಾ, ವಡ, ಈ ತರ ಊಟ, ಅನ್ನ ಸಾಂಬಾರು, ಮುದ್ದೆ ಸಾಂಬಾರು ಈ ತರ ಮಾಡ್ಬೋದಾ ಸರ್ ಅಂತ ಒಂದು ಆಸೆ ಇದೆ. ಒಂದು ಸ್ಮಾಲ್ ನಮ್ ಮದರ್ ಕನ್ಸಿತ್ತು ಈ ತರ ಒಂದು ಹೋಟೆಲ್ ಹಾಕಿ ಮಾಡ್ಬೇಕು ಅಂತ ಅವ್ರ ಐಡಿಯಾ ಹೇಳಿದ್ರು. ಮಾಡ್ಬೋದಾ ಅಂತ ಅವ್ರು ಕೇಳಿದಾಗ ಖಂಡಿತವಾಗ್ಲೂ ಮಾಡ್ಬೋದು, ಯಾಕೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ಮಾಲ್ ಓಮ್ನಿನಲ್ಲೇ ಡಿಸೈನ್ ಮಾಡಿದ್ವಿ. ಸೊ ಆ ತರ ಡಿಸೈನ್ ಮಾಡ್ಕೊಟ್ಟಿದೀವಿ ಗೋಪಾಲ್ ಅವ್ರಿಗೆ. ನೀವು ಚೆನ್ನಾಗಿ ಬಂದಿದ್ಯಾ ಸರ್? ಚೆನ್ನಾಗಿ ಬಂದಿದೆ ಸರ್. ಎಲ್ಲರೂ ಇಲ್ಲ ಮೈಸೂರು ಹತ್ರ ಬಂದಿದ್ವಿ. ಮೈಸೂರು ಹತ್ರ ಬಂದು ದೇವೇಗೌಡ ಸರ್ಕಲ್ ಹತ್ರ ಬಂದು ಅವರೇ ಪಿಕಪ್ ಮಾಡ್ಕೊಂಡು ಗಾಡಿ ನ್ಯೂ ಲುಕ್ ಅಂತ ಇಲ್ಲಿ ಕಂಪ್ನಿ ಇದೆ, ಅಲ್ಲಿ ಬಂದು ಅವರು ಪಿಕಪ್ ಮಾಡ್ಕೊಂಡು ಬಂದು ಗಾಡಿಗಳು ಯಾವ್ಯಾವ ಬೇಕು ಅಂತ ತೋರಿಸ್ಬಿಟ್ಟು ನಮ್ಗೆ ಓಮ್ನಿ ಗಾಡಿ ಚೆನ್ನಾಗಿದೆ ಅಂತ ನೋಡಿ ತಕೊಂಡು ಈ ಯಾವ ಲುಕ್ ಬೇಕು ಅಂತ ನಾವು ಹೇಳಿದ್ರೆ ಅವರೇ ಮಾಡ್ಕೊಡ್ತಾರೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಖುಷಿ ಆಗಿದೆಯಾ ಸರ್? ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ಖುಷಿ, ನೀವು ಇದೇ ಸ್ಮೈಲ್ ಇದ್ದಾಗ ನಮ್ಗೂ ಒಂದು ಅವಾಗ ನಾವು ಸಕ್ಸಸ್ ಖಂಡಿತವಾಗ್ಲೂ ಆಗಿದ್ವಿ ಅಂತ ನಮಗೂ ಅನ್ಸುತ್ತೆ. ಬನ್ನಿ ಫ್ರೆಂಡ್ಸ್, ಫಾಸ್ಟ್ ಆಗಿ ಕಂಪ್ಲೀಟ್ ಆಗಿ ಮಾಡೋಣ ಯಾವ ತರ ಈ ಸೆಟಪ್ ನಲ್ಲಿ ಬಂದಿದೀವಿ ಅಂತ. ಇದು ಸರ್ವಿಸ್ ಕೌಂಟರ್ ಸೈಡ್ ನಲ್ಲಿಂದ ಸ್ಮಾಲ್ ಆಗಿ ಅವರು ಗಣೇಶ್ ಟಿಫನ್ ಸೆಂಟರ್ ಅಂತ ಮಾಡಿದ್ದಾರೆ. ಸೊ ಈ ತರ ವೆಜ್ ಸಿಸ್ಟಮ್ಸ್ ಎಲ್ಲ ಮಾಡ್ಕೊಟ್ಟಿದೀವಿ. ಟೋಟಲ್ ಬೇಸ್ ಎಸ್ ಮಾಡಿದೀವಿ. ಸ್ವಲ್ಪ ಸ್ಟಿಕ್ಕರ್ ಆಕ್ಚುಲಿ ನಾನು ಯಾಕಂದ್ರೆ ಆಲ್ರೆಡಿ 9:30-10 ಗಂಟೆ ಆಲ್ಮೋಸ್ಟ್ ಡೆಲಿವರಿಗೆ ಆಗ್ತಾ ಐತೆ. ಡೇ ಟೈಮ್ ನಲ್ಲಿ ನಾವು ಕೆಲಸ ಮಾಡುವಾಗ ತೆಗ್ದಿರಲ್ಲ, ಸ್ವಲ್ಪ ಹೀಟ್ ಇದ್ದಾಗ ತೆಗ್ದ ಸ್ಟಿಕ್ಕರ್ಸ್ ಬರುತ್ತೆ. ಅದ್ ಹೇಳ್ಕೊಟ್ಟಿದೀವಿ ಕಸ್ಟಮರ್ಗೆ. ಎಸ್ ಶೀಟ್ ಹಾಕಿದೀವಿ ಅಂಡ್ ಕಂಪ್ಲೀಟ್ ಸ್ಟೀಲ್ದು ನಿಮ್ಗೆ ಕಿಚನ್ ಸೆಟಪ್ ನಲ್ಲಿ ಒಂದು ಸಿಂಗಲ್ ಬರ್ನಲ್ ಒಂದು ದೋಸಾ ತವಾ ಕೊಟ್ಟಿದೀವಿ, ಒಂದು ವಾಟರ್ ಟ್ಯಾಂಕ್ ಫ್ರಂಟ್ ಕೊಟ್ಟಿದೀವಿ ಅಂಡ್ ಕಂಪ್ಲೀಟ್ ನಿಮ್ಗೆ ಹೈ ಪ್ರೊಫೈಲ್ ಲೈಟ್ಸ್, ಬ್ಯಾಟ್ರಿ ವಿತ್ ಚಾರ್ಜರ್ ಸಿಸ್ಟಮ್ ನಲ್ಲಿ ಮಿನಿಮಮ್ 4-5 ಅವರ್ಸ್ ವರ್ಕ್ ಆಗುತ್ತೆ. ಆ ತರ ಒಂದು ಸ್ಮಾಲ್ ಸೆಟಪ್ ಮಾಡ್ಕೊಟ್ಟಿದೀವಿ. ನಿಮ್ಗೂ ಆಟೋನಲ್ಲಿ ಇರ್ಬೋದು, ಏನೇ ನಿಮ್ ಮೈಂಡ್ ನಲ್ಲಿ ಬಂದಾಗ ಕನ್ಸನ್ನ, ನಿಮ್ಮ ಒಂದು ಐಡಿಯಾಸ್ ಅನ್ನ ನೀವು ಖಂಡಿತವಾಗ್ಲೂ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬಂದು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾವು ಅದಕ್ಕೆ ಯಾವಾಗ್ಲೂ ನಿಮ್ ಜೊತೆ ಕೌನ್ಸಿಲ್ ಮಾಡಿ, ನಿಮ್ ಜೊತೆ ನಿಮ್ ಮೈಂಡ್ ನಲ್ಲಿ ಏನಿದೆ ಅಂತ ಐಡಿಯಾ ಅನ್ನು ತಿಳ್ಕೊಂಡು ನೀವು ಏನ್ ಕನ್ಸ್ಕೊಂಡಿರ್ತೀರಾ ಖಂಡಿತವಾಗ್ಲೂ ಆ ತರ ಮಾಡ್ಕೊಡ್ತೀವಿ. ಸೊ ಫ್ರೆಂಡ್ಸ್, ನಾನ್ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನೀವ್ ಏನೇ ಕನ್ಸ್ಕೊಂಡಿದ್ರೆ ಅದನ್ನ ಮುಂದೆ ತಗೊಬನ್ನಿ, ಆಗ್ಲೇ ನಮ್ಮ ಭಾರತ ದೇಶ ಮುಂದೆ ಬರೋದು. ಯಾಕಂದ್ರೆ ಪ್ರತಿ ಒಂದು ಥಿಂಕಿಂಗ್ ಮಾಡಿ ನಾವು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇದ್ದಾಗ ಟ್ರೈ ಮಾತ್ರ ಮಾಡೋದು ಬಿಡ್ಬೇಡದು. ನಾವು ಟ್ರೈ ಮಾಡಿದ್ರೆ ಅದೇ ಸಕ್ಸಸ್. ಟ್ರೈ ಅಂಟಿಲ್ ಯು ಗೆಟ್ ದ ಸಕ್ಸಸ್, ದಟ್ ಈಸ್ ದ ಸೇಯಿಂಗ್ಸ್ ನಿಮ್ಗೂ ಗೊತ್ತು. ಸೊ ನೀವು ಈ ತರನೇ ಕ್ಯಾಂಟೀನು ಅಂತ ಅಲ್ಲ, ಒಬ್ರು ಎಲ್ಡ್ರಿ ಶಾಪ್ ಮಾಡ್ಕೊಡ್ತೀರಾ, ಶುಗರ್ ಕೇನ್ ಶಾಪ್ ಮಾಡ್ಕೊಡ್ತೀರಾ, ಮತ್ತೆ ಸ್ನಾಕ್ಸ್ ಮಾಡ್ಕೊಡ್ತೀರಾ ಅಂದ್ರು, ಕಾನ್ಫೆಕ್ಷನರೀಸ್ ಹೇಳಿದ್ರು. ಆ ತರ ತುಂಬಾ ಒಂದು ಆರ್ಡರ್ಸ್ ನೆಕ್ಸ್ಟ್ ನಮ್ ವಿಡಿಯೋಸ್ ನಲ್ಲಿ ಬರುತ್ತೆ. ಅದನ್ನು ನಾವು ಮರಿದೆ ನೀವು ವೀಕ್ಷಿಸ್ತಾ ಇರಿ, ಫಾಲೋ ಮಾಡ್ತಾ ಇರಿ. ವ್ಯೂ ಮತ್ತೆ ಶೇರ್ ಮಾಡಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಸ್ಕ್ರೀನ್ ನಲ್ಲಿ ನಾವು ನಂಬರ್ ಹಾಕಿದೀವಿ, ಅದನ್ನ ನಾವು ಕಾಲ್ ಮಾಡಿದಾಗ ತುಂಬಾ ಟೈಮ್ ನಲ್ಲಿ ಬಿಸಿ ಇರ್ತೀವಿ. ಯಾಕಂದ್ರೆ ಬಹಳ ದೂರದಿಂದ ಕಸ್ಟಮರ್ಸ್ ಬಂದಾಗ ಅವ್ರು ನಾವು ಎಕ್ಸ್ಪ್ಲೈನ್ ಮಾಡೋದಿರುತ್ತೆ, ಅವ್ರ ಐಡಿಯಾಸ್ ಅನ್ನು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಯಾಕಂದ್ರೆ ಆಲ್ ಓವರ್ ಸೌತ್ ಇಂಡಿಯಾದ ಕಸ್ಟಮರ್ಸ್ ಬರೋದು ನಮ್ಗೆ. ಅವ್ರ ಪ್ಲಾನಿಂಗ್ಸ್ ನಾವು ಬ್ಲೂ ಪ್ರಿಂಟ್ ಮಾಡಕ್ಕೋಸ್ಕರ ಡಿಸ್ಕಸ್ ಮಾಡುವಾಗ ಆ ಟೈಮ್ ನಲ್ಲಿ ನಾವು ಸೈಲೆಂಟ್ ಆಗಿ ಮಾಡಿಟ್ಟಿರ್ತೀನಿ ಫೋನು. ಅದರಿಂದ ನಮ್ಮ ಆಫೀಸ್ ಸಿಬ್ಬಂದಿಗಳು ನಿಮ್ಗೆ ಯಾವಾಗ್ಲೂ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ 12 to 24 ಅವರ್ಸ್ ನಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಉತ್ತರವನ್ನು ನೀಡ್ತಾರೆ. ನೀವ್ ಏನ್ ಬೇಕು ಅದು ವಾಯ್ಸ್ ರೆಕಾರ್ಡಿನಲ್ಲಿ ವಾಟ್ಸಪ್ ಮಾಡಿ, ನಾವು ನಿಮ್ಗೋಸ್ಕರ ಯಾವಾಗ್ಲೂ ಸಿದ್ಧವಾಗಿದ್ದೀವಿ. ಸೊ ಈ ವಿಡಿಯೋವನ್ನು ಶೇರ್ ಮತ್ತೆ ಲೈಕ್ ಮಾಡಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಬೈ ಫ್ರೆಂಡ್ಸ್.